ಅಮ್ಮ ನಾನು ಫಂಕ್ಷನ್ಗೆ ಹೋಗಿನಲ್ಲ ಅಲ್ಲಿ ನಮ್ಮ ರಿಲೇಟಿವು ರಿಟರ್ನ್ ಗಿಫ್ಟ್ ಅಂತ ಏನೇನೋ ಕೊಟ್ಟಿದ್ದಾರೆ ಜೊತೆಗೆ ನನ್ನ ಲಗೇಜ್ ಬೇರೆ ತುಂಬ ಭಾರ ಅಮ್ಮ ಒಬ್ಬಳೇ ಎತ್ಕೊಂಡು ಹೋಗೋಕ್ಕಾಗಲ್ಲ ಇವ್ರುಗಳು ಬರಲ್ಲ ಅಂತಿದ್ದಾರೆ ಪ್ರತಿಭಾತ್ಗೆ ನಾ ಕರ್ಕೊಂಡು ಹೋಗ್ಲಾ ಅಮ್ಮ ಪ್ಲೀಸ್ ದೀಪಾ ಅತ್ತೆ ಒಪ್ಪಲ್ಲ ಬಿಡು ನಾನು ಬೆಳಗ್ಗೆಯಿಂದ ಹೋಗಿ ಬಂದು ಮಾಡ್ತಾ ಇದ್ದೀನಿ ಕ್ಯಾಬ್ ತೊಗೊಂಡು ಹೋಗ್ತೀಯಾ ಪ್ಲೀಸ್ ಏನು ಪರವಾಗಿಲ್ಲ ಅವಳನ್ನ ಹೋಗಿ ಬಿಟ್ಬಾ ಥ್ಯಾಂಕ್ಸ್ ದೀಪಾ ನನಗೋಸ್ಕರ ನೀವೆಲ್ಲ ಕಷ್ಟಪಟ್ಟು ನಾಟಕ ಆಡಿದ್ರಿ ಪರವಾಗಿಲ್ಲ ಅದಕ್ಕೆ ನೀವು ಎಷ್ಟೊಂದು ಕಷ್ಟಪಡ್ತಿದ್ದೀರಾ ನಾವಿಷ್ಟು ಸಹಾಯ ಮಾಡಲಿಲ್ಲ ಅಂದರೆ ಹೇಗೆ ಹಲೋ ಅಜಯ್ ರೇವತಿ ಮನೆ ತಲುಪಿದ್ಯಾ ಕೇಸ್ಗೆ ಅನುಕೂಲ ಆಗೋ ಥರ ಏನಾದರೂ ಕ್ಲೂ ಸಿಗ್ತಾ ಕೇಸಿಗೆ ಅನುಕೂಲ ಆಗುತ್ತೋ ಬಿಡುತ್ತೋ ಈ ವಿಷಯ ಕೇಳಿ ನಿಮ್ಗಂತೂ ರಿಲೀಫ್ ಆಗುತ್ತೆ ಅರ್ಥ ಆಗಲಿಲ್ಲ ನಮ್ಮ ಲಿಸ್ಟ್ನಲ್ಲಿದ್ದ 4ನೇ ಸಿಂಗರ್ ರೇವತಿ ಅವರು ಗೋವಾಗೆ ಹೋಗಿದ್ದಾರೆ ಅವರಿಗೆ ಅಲ್ಲಿನ ಯಾವ ಸಮಸ್ಯೆನೂ ಇಲ್ಲ ರೂಟ್ ಕೆಲನೂ ಆಗಿಲ್ಲ ಇದನ್ನೆಲ್ಲ ಅವರೇ ಹೇಳಿದ್ದ ಅವರೇ ಫೋನಲ್ಲಿ ಮಾತಾಡಿದೆ ಎಲ್ಲನೂ ಹೇಳಿದ್ರು ಅಲ್ಲಿಗೆ ಅವರಂತೂ ಸೇಫ್ ಹೆಣ್ಮಕ್ಳು ಯಾವುದಾದ್ರೂ ಕ್ಷೇತ್ರದಲ್ಲಿ ಅಚೀವ್ ಮಾಡಬೇಕಂದ್ರೆ ಅದರಿಂದ ಎಷ್ಟು ಹೋರಾಟದ ಕತೆ ಇರುತ್ತೆ ಅಲ್ವಾ ಅಂಥವರು ಕಷ್ಟಪಟ್ಟು ಹೆಸರು ಮಾಡೋ ಸಂದರ್ಭದಲ್ಲಿ ಈ ಥರ ಕೊಲೆ ಆಗ್ತಿದ್ದಾರಲ್ಲ ಅಂತ ಸಂಕಟ ಆಗ್ತಿತ್ತು ಆದರೆ ಈಗ ಸೇಫ್ ಅಂತ ಕೇಳಿ ಸ್ವಲ್ಪ ರಿಲೀಫ್ ಆಯಿತು ಅಕ್ಕ 3 ಜನ ಸಿಂಗರ್ಸ್ಗೂ ಹಲ್ಲಿನ ಸಮಸ್ಯೆ ಇತ್ತು 3 ಜನನೂ ಒಂದೇ ಡೆಂಟಿಸ್ಟ್ ಹತ್ರ ತೋರಿಸಿದ್ದಾರೆ ಆಶ್ಚರ್ಯ ಏನಪ್ಪ ಅಂದರೆ 3 ಜನನೂ ಡೆಂಟಿಸ್ಟ್ ಬಗ್ಗೆ ಹೇಳಿಲ್ಲ ಕೊಲೆ ಆದಮೇಲೆ ತನ್ನ ಐಡೆಂಟಿಟಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಡೆಂಟಿಸ್ಟ್ ಕೊಲೆಗಾರ ಈ ರೀತಿ ಪ್ರೀ ಪ್ಲ್ಯಾನ್ ಮಾಡಿದ್ದ ಅನ್ಸುತ್ತೆ ಹಾಗಾದರೆ ಇದು ಪ್ರೀ ಪ್ಲ್ಯಾನ್ ಎಲ್ರಿಗೂ ಒಬ್ಬರಿಂದಾನೇ ಪರಿಚಯ ಆಗಿದ್ದಾನೆ ಆದರೆ ಯಾರಿಂದ ಅಂತಲೇ ಗೊತ್ತಾಗ್ತಿಲ್ಲ 5ನೇ ಸಿಂಗರ್ ಇದ್ದಾರಲ್ಲ ಸಂಗೀತ ಅವ್ರನ್ನ ಮೀಟ್ ಮಾಡಿದ್ರೆ ಏನಾದರೂ ಗೊತ್ತಾಗ್ಬೋದು ಒಟ್ಟಿಗೆ ಹೋಗೋಣ ಬೇಡ ನಾನೊಬ್ಬಳೇ ಹೋಗ್ತೀನಿ ಅಲ್ಲಿಗೆ